ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮುಸಲ್ಮಾನರ ಪವಿತ್ರ ಧಾರ್ಮಿಕ ಕ್ಷೇತ್ರವಾದ ಮೆಕ್ಕಾ ಹಾಗೂ ಮದೀನಾಗೆ 15 ದಿನಗಳ ಉಮ್ರಾ ಯಾತ್ರೆ ಹೊರಟ 35 ಜನರ ತಂಡ ಶಿವಮೊಗ್ಗ ಜಿಲ್ಲೆ ಸಾಗರ ಪಟ್ಟಣದಲ್ಲಿರುವ ಮರಿಯಾಮ್ ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ವತಿಯಿಂದ ಖಾರಿ ತನ್ವೀರ್ ಹುಸೇನ್ ನೇತೃತ್ವದಲ್ಲಿ 35 ಜನರ ತಂಡದ 15 ದಿನಗಳ ಉಮ್ರಾ ಯಾತ್ರೆಯು ಇಂದು ಎಸ್ಎನ್ ವೃತ್ತದಿಂದ ಹೊರಟಿತು. ಮರಿಯಾಮ್ ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಖಾರಿ ತನ್ವೀರ್ ಹುಸೇನ್ ರವರು ಸತತ 9 ವರ್ಷಗಳಿಂದ ಮೆಕ್ಕಾ ಹಾಗೂ ಮದೀನಾಯ ಯಾತ್ರೆಯನ್ನು ಆಯೋಜಿಸುತ್ತಿದ್ದು 58 ಬಾರಿಯ ಯಾತ್ರೆಯಿಂದ ಒಟ್ಟು 3168 ಜನರನ್ನು ಈಗಾಗಲೇ ಮೆಕ್ಕಾ ಹಾಗೂ ಮದೀನಾ ಉಮ್ರಾ ಯಾತ್ರೆಗೆ ಕರೆದುಕೊಂಡು ಹೋಗಿ ಬಂದಿರುತ್ತಾರೆ. ಇಂದು ಹೊರಟ ಈ ತಂಡದಲ್ಲಿ 15 ಪುರುಷರು, 15 ಮಹಿಳೆಯರು, 5 ಮಕ್ಕಳು ಸೇರಿ ಒಟ್ಟು 35 ಜನರು ಇಂದು ಪವಿತ್ರ ಉಮ್ರಾ ಯಾತ್ರೆ ಕೈಗೊಂಡಿದ್ದಾರೆ. 15 ದಿನಗಳ ಪ್ರವಾಸ ಇದಾಗಿದ್ದು, ಸಾಗರದಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜಿದ್ದಾ ತಲುಪಿ, ಅಲ್ಲಿಂದ ಮಕ್ಕಾ ತಲುಪಿ 9 ದಿನಗಳ ಕಾಲ ಮೆಕ್ಕಾದಲ್ಲಿರುವಂತಹ ಪವಿತ್ರ ಧಾರ್ಮಿಕ ಸ್ಥಳಗಳ ಜಿಯಾರತ್ ಮುಗಿಸಿ, ನಂತರ ಮದೀನಾ ಮುನವ್ವರಕ್ಕೆ ಹೊರಟು ಅಲ್ಲಿ 5 ದಿನಗಳ ಕಾಲ ಧಾರ್ಮಿಕ ಸ್ಥಳಗಳ ಜಿಯಾರತ್ ಮುಗಿಸಿ ಮರಳಿ ಸಾಗರಕ್ಕೆ ಬರಲಿದ್ದಾರೆ ಎಂದು ಆಯೋಜಕರಾದ ಖಾರಿ ತನ್ವೀರ್ ಹುಸೇನ್ ಹೇಳಿದರು. नसीब फरमा मेरा सारों का हज उम्रे की तौफीक नसीब फरमा मेरा जितने भी जा रहे हैं अल्लाह सबको अल्लाह कदम फरमाए कबूल कर. इस दुआ के बरकत से अल्लाह जबकि भी अल्लाह जो भी जायज़ तमन्नाएं हैं अल्लाह अपने खजाने गैब से पूरा फरमा. अल्लाह जिसे छत नहीं इज्जत का छत नसीब फरमा, जिसकी शादी नहीं हुई अल्लाह इज्जत का जोड़ा नसीब फरमा, जो कर्जों में डूबे अल्लाह आरामदी के साथ कर्ज की अदायगी. इस दुआ को अपने फजल से जनाब नबी करीम सल्लल्लाहु अलैहि वसल्लम में अपनी बारगाह में कबूल और मंजूर फरमा. सल्लल्लाहु अन्ना मुहम्मद सल्लल्लाहु अलैहि वसल्लम बिरहमतिक या अरहमर राहिमीन वल्हम्दुलिल्लाहि रब्बिल आलमीन. अस्सलाम वालेकुम वरहमतुल्लाहि वबरकातुहू. अल्हम्दुलिल्लाह हमारा मरियम इंटरनेशनल टूर्स एंड ट्रैवल्स की जानिब से आज 35 लोगों का काफिला जो है आज रात के 10:30 की फ्लाइट में रवाना हो रहा है. इस फ्लाइट में अल्हम्दुलिल्लाह हमारा जितने भी ज़ायरीन जा रहे हैं तकरीबन जो है बुजुर्ग लोग, मर्द हजरात, छोटे बच्चे भी हैं, पूरे मिलाकर 35 लोग हैं. और हमारा मरियम इंटरनेशनल टूर्स एंड ट्रैवल्स के जानिब से जो सागर शहर में ये हमारी नई ऑफिस है. हमारा इससे कबल 9 साल से जो है ट्रैवल्स चलते आ रहा है. अल्हम्दुलिल्लाह आज जो है हमारे ट्रैवल्स के जानिब से मुकम्मल तौर पर आज 3200 लोग अल्हम्दुलिल्लाह निकल चुके हैं 8 साल के अंदर. अल्लाह के फजल करम से बहुत अच्छी खिदमत हमें अंजाम दिए हैं. अब इसके बाद इंशाअल्लाह अच्छे से अच्छी खिदमत अंजाम देने की हमें कोशिश करते रहेंगे. अल्लाह पाक हमारे हर एक अमाल को, हर एक खिदमत को जो है इखलास के साथ हमें करने की तौफीक अता फरमाए और हमारा ये सफ़र भी जो है आसान फरमाए. ಹಾಜಿಗಳು ಹೊರಟಿದ್ದಾರೆ. ಅದರಲ್ಲಿ 15 ಜನ ಗಂಡಸರು, 15 ಜನ ಮಹಿಳೆಯರು, 5 ಜನ ಮಕ್ಕಳಿದ್ದಾರೆ. ಈಗ ಅವರು ಹೊರಡೋ ಸಮಯ ಆಗಿದೆ. ಈಗಾಗಲೇ ಬೆಂಗಳೂರಿಗೆ 7 ಗಂಟೆಗೆ ತಲುಪಿದ ನಂತರ 10 ಅವರ ಫ್ಲೈಟು ಬೆಂಗಳೂರಿಂದ ಜಿದ್ದಾಗೆ, ಮತ್ತು ಡೈರೆಕ್ಟ್ ಫ್ಲೈಟ್, ಕನೆಕ್ಟೆಡ್ ಫ್ಲೈಟ್ ಅಲ್ಲ, ಡೈರೆಕ್ಟ್ ಫ್ಲೈಟ್ ಜಿದ್ದಾದಿಂದ ಅಲ್ಲಿ 9 ದಿವಸಗಳ ಕಾಲ ಮಕ್ಕಳದಲ್ಲಿ ಅವರು ಒಂದು ಧಾರ್ಮಿಕ ಆಚರಣೆಯನ್ನು ಮಾಡಿದ ನಂತರದಲ್ಲಿ ಮತ್ತು ಕೆಲವೊಂದು ಮುಖ್ಯವಾದ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿ ಜಿಯಾರತ್ ಇನ್ನೊಂದನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ 5 ದಿನಗಳ ಒಂದು ಧಾರ್ಮಿಕ ಆಚರಣೆಗೆ ನಮ್ಮ ಮದೀನಾ ಮುನವ್ವರಗೆ ಬಂದು ಅಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ನಂತರದಲ್ಲಿ ಅವರು ಅಲ್ಲಿಂದ ಬರ್ತಾರೆ. 15 ಡೇಸ್ ಆದ ನಂತರ 15ನೇ ದಿನ ಪ್ರಯಾಣ ವಾಪಸ್ಸು. ಅದೇ ರೀತಿ ಜಿದ್ದಾ ಬಂದು ಬೆಂಗಳೂರು ಬಂದು ಮತ್ತೆ ವಾಪಸ್ ಬರೋರಿದ್ದಾರೆ. ಈ ರೀತಿ ಅವರ ಒಂದು ಸೇವೆ ಶ್ಲಾಘನೀಯ. ಈಗ ನಾನು ಕೂಡ ಅವರು ಭಾಳಷ್ಟು ಜನರಿಗೆ ಕಳಿಸಿದ್ದನ್ನು ನೋಡಿದ್ದೀನಿ. ನಾನು ಕೂಡ ಈಗ ರಂಜಾನ್ನಲ್ಲಿ ನಮ್ಮ ಫ್ಯಾಮಿಲಿ ಒಂದು ಮೆಂಬರ್ಸನ್ನು ಮದೀನಾದಲ್ಲಿ ಹಬ್ಬ ಈದ್ ಮಾಡಬೇಕು ರಂಜಾನ್ ಅನ್ನೋ ಉದ್ದೇಶದಿಂದ ನಾನು ಕೂಡ ಅವರಲ್ಲಿ ಮಾತಾಡಿ ಅಡ್ವಾನ್ಸ್ ಎಲ್ಲ ಕೊಟ್ಟಾಗಿದೆ. ಯಾಕಂದರೆ ನಾವೆಲ್ಲ ಮಾಡೋ ಟೈಮಿಗೆ ನಾವೆಲ್ಲ ಇವ್ರ ಜೊತೆ ಹೋಗ್ತೀವಿ, ಇವ್ರಿಗೆ ಅಡ್ವಾನ್ಸ್ ಕೊಡ್ತೀವಿ ಅಂದರೆ 16 ಸತಿ ಯೋಚನೆ ಮಾಡಿ 10 ಜನರ ಕೇಳಿ ಇವ್ರ ಸೇವೆಯನ್ನು ನೋಡಿ ಯಾವ ರೀತಿ ಮಾಡ್ತಾರೆ ನೋಡಿ ಕೊಡೋರು ನಾವು ಹಂಗೆ ಕೊಡೋದಿಲ್ಲ. ಸೇವೆ ತುಂಬ ಶ್ಲಾಘನೀಯ, ಒಳ್ಳೆಯದಿದೆ, ಚೆನ್ನಾಗಿದೆ. ಈಗ ಹೋಗ್ತಾ ಇದ್ದಾರೆ. ನಾವೆಲ್ಲ ಇವ್ರಿಗೋಸ್ಕರ ಹಾಜಿಗಳಿಗೋಸ್ಕರ ದುವಾ ಮಾಡೋಣ. ಇಲ್ಲಿ ಬುಜುರ್ಗ ಕೂಡ ಇದ್ದಾರೆ. ಅಲ್ಲಾಹ್ ತಾಲಾ ಅವರ ಆರೋಗ್ಯ ಈ ಒಂದು ಕಾರ್ಯಕ್ರಮ, ಈ ಧಾರ್ಮಿಕ ಒಂದು ಕೆಲಸದ ಹೊತ್ತಿನಲ್ಲಿ ಅವರಿಗೆ ಅಲ್ಲಾಹ್ ತಾಲಾ ಒಳ್ಳೆ ಸೇಹತ್ ಕೊಡಲಿ, ಉಳಿದವರಿಗೂ ಒಳ್ಳೆ ಸೇಹತ್ ಕೊಡಲಿ. ಹಾಗೆ ನಮ್ಮ ತನ್ವೀರ್ ಬೈಕು ಅಲ್ಲಾಹ್ ತಾಲಾ ಇನ್ನೂ
ಜಾಸ್ತಿಯ ಹಿಮ್ಮತ್ತು ಅಂದರೆ ಅವರಿಗೆ ನಾವೆಲ್ಲ ಸಾಗರದವ್ರು ಸಹಕಾರ ಮಾಡೋಣ. ಇಂಥದ್ದೊಂದು ಉಮ್ರಾ ಸರ್ವಿಸ್ ಸೇವೆ ಸಾಗರದಲ್ಲಿ ಇರಲಿಲ್ಲ. ಇದೊಂದು ಒಳ್ಳೆ ಯಶಸ್ವಿಯಾಗಿ ನಡೀತಾ ಇದೆ. ನಾವೆಲ್ಲ ಸಹಕರಿಸೋಣ. إن الحمد والنعمة